ಥ್ಯಾಂಕ್ ಯು ರಂಜಿತ್ ಶಿರಿಯಾರ್. ಆಂಧ್ರದ ಕರ್ನೂಲ್ನಲ್ಲಿ ಖಾಸಗಿ ಬಸ್ ಒಂದು ಹೊತ್ತಿ ಉರಿದಿದೆ. ಸುಮಾರು 20 ಜನ ಸಜೀವ ದಹನವಾಗಿ ಹೋಗಿದ್ದಾರೆ. ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಬಸ್ ಅದು ಖಾಸಗಿ ಸ್ಲೀಪರ್ ಬಸ್, ಎಸಿ ಸ್ಲೀಪರ್ ಬಸ್. ಅದರಲ್ಲಿ 20 ಜನ ಸಜೀವ ದಹನವಾಗಿದ್ದಾರೆ. ರಾತ್ರಿ ಆ ಖಾಸಗಿ ಬಸ್ ಹೊತ್ತಿ ಉರಿದಿದೆ. ಎಮರ್ಜೆನ್ಸಿ ಡೋರ್ನಿಂದ ಸುಮಾರು 11ಕ್ಕೂ ಹೆಚ್ಚು ಜನರು ಜಿಗಿದು ಜೀವ ಉಳಿಸಿಕೊಂಡಿದ್ದಾರೆ. ಹಲವರಿಗೆ ಗಂಭೀರ ಗಾಯಗಳಾಗಿದ್ದಾವೆ. ಚಂದ್ರಬಾಬು ನಾಯ್ಡು, ಸಚಿವ ನಾರಾ ಲೋಕೇಶ್, ಜಗನ್ಮೋಹನ್ ರೆಡ್ಡಿ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಹೇಗೆ ಈ ಒಂದು ಬೆಂಕಿ ಹೊತ್ಕೊಳ್ತು, ಈ ದುರಂತ ಸಂಭವಿಸಿತು ಅನ್ನೋದರ ಮಾಹಿತಿ ಕೊಡ್ತಾ ಹೋಗ್ತೀವಿ. ಕರ್ನೂಲ್ನ ಚಿನ್ನತೇಕೂರ್ ಬಳಿ ಈ ಘಟನೆ ನಡೆದಿರತಕ್ಕಂಥದ್ದು. ಸುಮಾರು 20 ಮಂದಿ ಸಜೀವ ದಹನವಾಗಿರುವಂತಹ ಭೀಕರ ಬಸ್ ದುರಂತ. ನೋಡಿ ಈಗ ಈ ಕ್ಷಣದಲ್ಲಿ ಆ ಬಸ್ನ ಸ್ಥಿತಿ ಹೇಗಿದೆ ಅಂತ. ಸಂಪೂರ್ಣ ಬಸ್ ಭಸ್ಮವಾಗಿದೆ. ಇಡೀ ಬಸ್ ಮುಟ್ಟಿದ್ರೆ ಬೂದಿ ಆಗೋಗುತ್ತೆ ಆ ರೀತಿಯಲ್ಲಿ ನಿಂತಿದೆ. ಇಡೀ ಬಸ್ ಹೊತ್ತಿ ಉರಿದಿದೆ. ಇನ್ನೂ ಕೂಡ ಅಲ್ಲಿ ಪೊಲೀಸರು ಬಂದು ಸ್ಥಳ ಮಹಜರು ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಡೆಡ್ ಬಾಡೀಸ್ ಅದರಲ್ಲೇ ಹಾಗೆ ಇರೋದು ಗೊತ್ತಾಗ್ತಾ ಇದೆ. 20 ಮಂದಿ ಸಜೀವ ದಹನ, ಕಾಡ ನಿದ್ದೆಯಲ್ಲಿ ಇದ್ದಂಥವರು ಸಜೀವ ದಹನವಾಗಿ ಹೋಗಿದ್ದಾರೆ. ಆಂಧ್ರಪ್ರದೇಶ ಡಿಐಜಿ ಕೋಯಾ ಪ್ರವೀಣ್ ಅವರು ಕೊಟ್ಟಿರೋ ಮಾಹಿತಿಯ ಪ್ರಕಾರ ಈ ಬಸ್ ಬೈಕ್ಗೆ ಡಿಕ್ಕಿ ಆಗಿದೆ. ಬೈಕ್ಗೆ ಡಿಕ್ಕಿ ಹೊಡೆದ ಸಂದರ್ಭದಲ್ಲಿ ಪೆಟ್ರೋಲ್ ಸೋರಿಕೆಯಾಗಿದೆ. ಅಪಾರ ಪ್ರಮಾಣದ ಪೆಟ್ರೋಲ್ ಸೋರಿಕೆಯಾಗಿ ಇದ್ದಕ್ಕಿದ್ದ ಹಾಗೆ ಬೆಂಕಿಗೆ ಆಹುತಿಯಾಗಿದೆ. ಬಸ್ ಇದ್ದಕ್ಕಿದ್ದಾಗೆ ಬೆಂಕಿ ಹೊತ್ಕೊಂಡು ಇಡೀ ಬಸ್ ಹೊತ್ತಿ ಉರಿದಿದೆ. ಜನಗಳಿಗೆ ಗೊತ್ತಾಗೋ ಅಷ್ಟರಲ್ಲಿ ಎದ್ದು ಅವರು ನಿದ್ದೆಯಿಂದ ಎದ್ದು ಬರೋ ಅಷ್ಟರಲ್ಲಿ ಬೆಂಕಿ ತಗೊಂಡ್ಬಿಟ್ಟಿದೆ ಇಡೀ ಬಸ್ಗೆ. ಸುಮಾರು 11 ಜನ ಹೊರಹಾರಿ ಜೀವ ಉಳಿಸಿಕೊಂಡಿದ್ದಾರೆ. ನೋಡಿ, ಒಂದು ಬಸ್ ಹೊತ್ತಿ ಉಳಿದಿರತಕ್ಕಂಥ ದೃಶ್ಯ. ಎರಡನೇದು ಈಗ ಹೇಗಿದೆ ಅಲ್ಲಿ ಸ್ಥಳದಲ್ಲಿ ಪೊಲೀಸರು ಬಂದು ಪರಿಶೀಲನೆ ನಡೆಸ್ತಾ ಇರುವಂತದ್ದು. ಮೂರನೇ ದೃಶ್ಯ ಆಸ್ಪತ್ರೆಯಲ್ಲಿ ಗಾಯಾಳುಗಳು ಇರತಕ್ಕಂಥ ದೃಶ್ಯ. ಕರ್ನೂಲ್ ಬಸ್ ದುರಂತಕ್ಕೆ ಪ್ರಧಾನಿ ಮೋದಿ ಸಂತಾಪ ವ್ಯಕ್ತಪಡಿಸಿದ್ದಾರೆ. ದುರಂತದಲ್ಲಿ ಮಡಿದವರ ಕುಟುಂಬಕ್ಕೆ 5 ಲಕ್ಷ ಪರಿಹಾರ ಘೋಷಣೆ ಮಾಡಿದ್ದಾರೆ. ಗಾಯಾಳುಗಳಿಗೆ 50,000 ರೂಪಾಯಿ ನೆರವನ್ನ ಘೋಷಿಸಿದ್ದಾರೆ ಪ್ರಧಾನಿ ಮೋದಿ. ಪ್ರಧಾನಮಂತ್ರಿ ರಾಷ್ಟ್ರೀಯ ಪರಿಹಾರ ನಿಧಿಯಿಂದ ಈ ಹಣವನ್ನು ಘೋಷಣೆ ಮಾಡಲಾಗಿದೆ. ಕರ್ನೂಲು ಬಸ್ ದುರಂತಕ್ಕೆ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ ಪ್ರಧಾನಿ ಮೋದಿ. ದುರಂತದಲ್ಲಿ ಮಡಿದವರ ಕುಟುಂಬಕ್ಕೆ 5 ಲಕ್ಷ ಪರಿಹಾರ ಘೋಷಣೆ ಮಾಡಿದ್ದಾರೆ. ಗಾಯಾಳುಗಳಿಗೆ 50,000 ನೆರವು ಘೋಷಣೆ ಮಾಡಿದ್ದಾರೆ. ಪ್ರಧಾನಮಂತ್ರಿ ರಾಷ್ಟ್ರೀಯ ಪರಿಹಾರ ನಿಧಿಯಿಂದ ಈ ಹಣವನ್ನು ಕೊಡಮಾಡಲಾಗ್ತಾ ಇದೆ. ಕರ್ನೂಲ್ನಲ್ಲಿ ಸಂಭವಿಸಿರ್ತಕ್ಕಂಥ ಬಸ್ ದುರಂತ 20 ಮಂದಿ ಸಜೀವ ದಹನವಾಗಿ ಹೋಗಿದ್ದಾರೆ. ಸುಮಾರು 11 ಜನ ಎಮರ್ಜೆನ್ಸಿ ಡೋರ್ನಿಂದ ಈಚೆ ಬಂದಿದ್ದಾರೆ. ಹೇಗೋ ಜೀವ ಉಳಿಸಿಕೊಂಡು ಕ್ಷಣ ಮಾತ್ರದಲ್ಲಿ ಇಡೀ ಬಸ್ಗೆ ಬೆಂಕಿ ತಗುಲಿದೆ. ಆ ಬಸ್ಗೆ ಬೆಂಕಿ ತಗುಲಿದಾಗ ಹಲವರು ಹೊರಬರಲಾರದೆ ಪರದಾಡಿದ್ದಾರೆ. ಅಲ್ಲೇ ಸುಟ್ಟು ಕರಕಲಾಗಿದ್ದಾರೆ. ಎಂಥ ದುರಂತ ನೆನಪಿಸಿಕೊಳ್ಳೋದಕ್ಕೂ ಕೂಡ ಮೈ ಜುಮ್ ಅನ್ನತ್ತೆ. ಇಡೀ ಬಸ್ ಒಂದು ಬೈಕ್ಗೆ ಡಿಕ್ಕಿಯಾಗಿ ಪೆಟ್ರೋಲ್ ಸೋರಿಕೆಯಾಗಿ ಕ್ಷಣ ಮಾತ್ರದಲ್ಲಿ ಬೆಂಕಿ ಹೊತ್ಕೊಂಡಿದೆ. ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈ ದುರಂತಕ್ಕೆ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಮಡಿದವರ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾದೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್,
ಬಸ್ಗೆ ಬೆಂಕಿ ತಗುಲಿರ್ತಕ್ಕಂಥ ಈ ಘಟನೆಯನ್ನ ನೆನೆಸ್ಕೊಂಡ್ರೇನೆ ನಿಜಕ್ಕೂ ಒಂದು ರೀತಿಯಲ್ಲಿ ಸಾಕಷ್ಟು ಭಯವನ್ನ ಹುಟ್ಟಿಸುವಂತಹ ಒಂದು ಘಟನೆ. ಪ್ರತಿನಿತ್ಯ ಸಾವಿರಾರು ಬಸ್ಗಳು ಸಂಚಾರ ಮಾಡ್ತಾ ಇರುತ್ತೆ. ಅವುಗಳಲ್ಲಿ ಸುರಕ್ಷತಾ ಕ್ರಮಗಳನ್ನ ಪಾಲನೆ ಮಾಡ್ತಾ ಇದ್ದಾರಾ ಅನ್ನುವಂಥದ್ದು, ಹೇಗೆ 20 ಮಂದಿ ಸಜೀವ ದಹನವಾದ್ರು, ಈಗ ಪರಿಸ್ಥಿತಿ ಏನಿದೆ, ಗಾಯಾಳುಗಳ ಪರಿಸ್ಥಿತಿ ಏನಿದೆ, ನಿಮ್ಮ ಹತ್ರ ಏನು ಅಪ್ಡೇಟ್ ಇದೆ? ಖಂಡಿತ ಶ್ರೀಲಕ್ಷ್ಮಿ, ಈ ಒಂದು ಭಯ ನೆಕ್ಸ್ಟ್ ಬಸ್ ನಲ್ಲಿ ಯಾರು ಸಂಚಾರ ಮಾಡಬೇಕು ಅಂತ ಹೇಳಿ ಇದ್ ಮಾಡ್ತಾರಲ್ಲ ಅವರಿಗೆ ಖಂಡಿತವಾಗ್ಲೂ ಕೂಡ ಈ ಒಂದು ಘಟನೆ ಭಯ ಹುಟ್ಟಿಸುವಂತಿದೆ. ಯಾಕಂದ್ರೆ ಈ ಸುರಕ್ಷತಾ ಕ್ರಮಗಳಲ್ಲಿಲ್ವಾ ಅನ್ನುವಂಥದ್ದು. ಆಕಸ್ಮಿಕವಾಗಿ ಬೆಂಕಿ ಹತ್ಕೊಂಡಿದೆ, ಓಕೆ, ಅದಾದ್ಮೇಲೆ ಏಕಾಏಕಿ ಅವರನ್ನ ಅಲ್ಲಿಂದ ಬೇರೆ ಕಡೆ ಅಲ್ಲಿ ಅವರನ್ನ ರಕ್ಷಣೆ ಮಾಡೋದಕ್ಕೆ, ಒಳಗಡೆ ಇರುವಂತ ಪ್ರಯಾಣಿಕರು ಹೊರಗಡೆ ಹೋಗೋದಕ್ಕೆ ಫೈರ್ ಅಂಡ್ ಎಮರ್ಜೆನ್ಸಿ ಅಂತ ಇರುತ್ತಲ್ಲ, ಆ ಒಂದು ಎಮರ್ಜೆನ್ಸಿ ಎಕ್ಸಿಟ್ ಏನಿರುತ್ತಲ್ಲ ಅದರ ಒಂದು ಕೊರತೆ ಅಲ್ಲಿ ನಿಜಕ್ಕೂ ಇತ್ತ. ಇಲ್ಲಿ ಎಷ್ಟು ಸೇಫ್ ಇರುತ್ತೆ ಬಸ್ ನಲ್ಲಿ ಪ್ರಯಾಣ ಮಾಡುವಂತದ್ದು ಜನರಿಗೆ ಅನ್ನುವಂತ ಒಂದಷ್ಟು ಪ್ರಶ್ನೆ ಈಗ ಮೂಡುತ್ತಿದೆ. ಯಾಕಂದ್ರೆ ಕರ್ನೂಲ್ನಿಂದ 36 ಕಿಲೋಮೀಟರ್ ದೂರದಲ್ಲಿ ಅಂದ್ರೆ ಬೆಂಗಳೂರಿಗೆ ಬರ್ತಿದ್ದಂತ ಒಂದು ಬಸ್ ನಲ್ಲಿ ಏಕಾಏಕಿ ಬೆಂಕಿ ಕಾಣಿಸ್ಕೊಂಡಿರುತ್ತೆ. ಪ್ರಾಥಮಿಕ ಹಂತವಾಗಿ ಸಾಕಷ್ಟು ವಿಚಾರಗಳು ಇಲ್ಲಿ ಚರ್ಚೆ ಆಗ್ತಿದೆ. ಒಂದು ಬೈಕ್ ಡಿಕ್ಕಿ ಆದಂತ ಸಂದರ್ಭದಲ್ಲಿ ಅಲ್ಲಿ ಪೆಟ್ರೋಲ್ ಟ್ಯಾಂಕ್ ಏನಿದೆ ಅಲ್ಲಿಂದ ಪೆಟ್ರೋಲ್ ಲೀಕ್ ಆಗಿ ಒಂದು ಬೆಂಕಿ ಹೊತ್ಕೊಂಡಿದೆ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಏಕಾಏಕಿ ಚಲಿಸುತ್ತಿದ್ದಂತಹ ಸಂದರ್ಭದಲ್ಲಿ ಆ ಒಂದು ಬೆಂಕಿ ಹೊತ್ಕೊಂಡು ಈ ರೀತಿಯಾಗಿ ಘಟನೆ ನಡೆದಿದೆ ಅನ್ನುವಂಥದ್ದು ಒಂದಷ್ಟು ಚರ್ಚೆಗಳು ಈಗ ಇದಾಗ್ತಿದೆ. ನಿಖರ ಕಾರಣ ಘಟನೆಗೆ ಏನು ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಘಟನಾ ಸ್ಥಳದಲ್ಲಿ ಈಗಾಗಲೇ FSL ಅಧಿಕಾರಿಗಳಾಗಿರ್ಬೋದು, ಮತ್ತೆ ಅಗ್ನಿಶಾಮಕ ಸಿಬ್ಬಂದಿಗಳಾಗಿರ್ಬೋದು, ಅಲ್ಲಿನ ಸ್ಥಳೀಯ ಪೊಲೀಸರು, ಹಿರಿಯ ಪೊಲೀಸ್ ಅಧಿಕಾರಿಗಳೆಲ್ಲರೂ ಕೂಡ ಭೇಟಿ ನೀಡಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಆ ಘಟನೆಗೆ ಕಾರಣ ಏನು ಅನ್ನುವಂಥದ್ದನ್ನ ಒಂದ್ ಕಡೆ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತಿದೆ. ಜೊತೆಗೆ ಇಲ್ಲಿ ಬಸ್ ನಲ್ಲಿ ಆ ಒಂದು ಖಾಸಗಿ ಬಸ್ ಯಾವುದು, ಆ ಬಸ್ ನ ವ್ಯವಸ್ಥೆಗಳೇನು, ಅದರಲ್ಲಿ ಏನೆಲ್ಲ ನಿರ್ಲಕ್ಷ್ಯನ ವಹಿಸಲಾಗಿತ್ತು ಅಂದ್ರೆ ನಿರ್ಲಕ್ಷ್ಯ ಮೇಲ್ನೋಟಿಗೆ ಕಾಣ್ತಿದೆ. ಯಾವುದೇ ಒಂದು ಘಟನೆ ಆದಂತ ಸಂದರ್ಭದಲ್ಲಿ ಅಲ್ಲಿಂದ ಹೊರಗಡೆ ಬರೋದಕ್ಕೆ ವ್ಯಕ್ತಿಗಳು, ಅದರಲ್ಲಿ ಇರುವಂತಹ ಪ್ರಯಾಣಿಕರು ಹೊರಗಡೆ ಬರೋದಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕಾಗುತ್ತೆ. ಬೆಂಕಿ ಕಂಪ್ಲೀಟ್ ಆಗಿ ಸುತ್ತುವರೆಯೋದಕ್ಕೂ ಕೂಡ ಏನೆಲ್ಲ ಮಾಡಲಾಗಿತ್ತು ಅನ್ನೋದು ಇಲ್ಲಿ ನೋಡ್ಬೇಕಾಗುತ್ತೆ. ಜೊತೆಗೆ ಯಾಕಂದ್ರೆ ಈ ರೀತಿಯಾದಂತಹ ಘಟನೆಗಳು, ಬೆಂಕಿ ಹೊತ್ಕೊಳ್ಳುವಂತ ಘಟನೆ ಆಗಿರ್ಬೋದು, ಎಲ್ಲಾದ್ರೂ ಆಕಸ್ಮಿಕವಾಗಿ ಘಟನೆಗಳು ನಡೆಯುವಂತದ್ದು ಅದನ್ನ ಅನ್ಎಕ್ಸ್ಪೆಕ್ಟೆಡ್ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಒಳಗಡೆ ಇರುವಂತಹ ಪ್ರಯಾಣಿಕರನ್ನ ಹೊರಗಡೆ ಕಳಿಸೋದಕ್ಕೆ ಏನೆಲ್ಲ ವ್ಯವಸ್ಥೆಗಳನ್ನ ಮಾಡ್ಕೋಬೇಕಾಗಿತ್ತು, ಆ ಒಂದು ವ್ಯವಸ್ಥೆಗಳಿಗೆ ಅಲ್ಲಿ ಇರಲಿಲ್ಲ ಸರಿಯಾದಂತ ವ್ಯವಸ್ಥೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಹೀಗಾಗಿ ಸುರಕ್ಷತಾ ಕ್ರಮಗಳಿಗೆ ಸಂಬಂಧಪಟ್ಟಂತೆ ಆ ಒಂದು ಬಸ್ ಟ್ರಾವೆಲ್ಸ್ ಯಾರಿದ್ದಾರೆ, ಜೊತೆಗೆ ಆ ಒಂದು ಬಸ್ ಯಾವ ಕಂಪನಿಗೆ ಸೇರಿದ್ದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಅಲ್ಲಿನ ಪೊಲೀಸರು ಮಾಡ್ತಿದ್ದಾರೆ. ಅವರನ್ನ ಕನ್ಸಲ್ಟ್ ಮಾಡಿ ಬೇರೆ ಬೇರೆ ಬಸ್ಗಳು ಕೂಡ ಎಲ್ಲೆಲ್ಲಿ ಹೋಗ್ತಿದೆ ಆ ಒಂದು ಬಸ್ಗಳನ್ನು ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಪ್ರಾಥಮಿಕ ಹಂತವಾಗಿ ಈ ಒಂದು ಬಸ್ ನಲ್ಲಿ ಯಾರೆಲ್ಲ ಪ್ರಯಾಣ ಮಾಡ್ತಿದ್ರು, ಹೈದರಾಬಾದ್ ನಿಂದ ಬೆಂಗಳೂರಿಗೆ ಎಷ್ಟು ಜನ ಬರ್ತಿದ್ರಲ್ಲ, ಒಟ್ಟು 40 ಜನ ಆ ಒಂದು ಬಸ್ ನಲ್ಲಿ ಪ್ರಯಾಣ ಮಾಡುವಂತ ಕೆಲಸವನ್ನು ಮಾಡ್ತಿದ್ರು. ಆ ಒಂದು ಸಂದರ್ಭದಲ್ಲಿ ಬೆಂಕಿ ಹತ್ಕೊಂಡಂತ ಸಂದರ್ಭದಲ್ಲಿ ಸುಮಾರು 12 ಜನ ಆ ಒಂದು ಎಕ್ಸಿಟ್ ಮೂಲಕ ಅಂದ್ರೆ ಎಮರ್ಜೆನ್ಸಿ ಎಕ್ಸಿಟ್ ಕಿಟಕಿ ಮೂಲಕ ಹೊರಗಡೆ ಇಳಿದಿದ್ದಾರೆ. ಇನ್ನು ಮಿಕ್ಕಿದ್ದಂತಹ ಒಂದು 20ಕ್ಕೂ ಹೆಚ್ಚು ಜನ ಅದರಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಿದೆ. ಸದ್ಯಕ್ಕೆ ಘಟನಾ ಸ್ಥಳದಲ್ಲಿ ಪರಿಶೀಲನೆ ಮಾಡುವಂತ ಕೆಲಸ ನಡೀತಿದೆ. ಶ್ರೀಲಕ್ಷ್ಮಿ, ಮಹೇಶ್, ಈಗ ಪೊಲೀಸರು ಪ್ರಕರಣವನ್ನ ತನಿಖೆ ಮಾಡ್ತಾ ಇದ್ದಾರಾ? ಯಾಕೆ ಇಷ್ಟೊಂದು, ಯಾಕಂತಂದ್ರೆ ಆ ಬಸ್ ನಲ್ಲಿ ಬೆಂಕಿ ಹೊತ್ಕೊಂಡ ತಕ್ಷಣ ಡೋರ್ ಓಪನ್ ಆಗಬೇಕು, ಸಂಭಾವ ಜನ ಹೊರಗಡೆ ಬಂದು ಜೀವ ಉಳಿಸ್ಕೊಳ್ಬಹುದಾಗಿತ್ತು, ಆದ್ರೆ ಆ ಡೋರ್ ಓಪನ್ ಆಗ್ಲಿಲ್ಲ ಅಂತ ಹೇಳಲಾಗ್ತಾ ಇದೆ. ಸೊ ಯಾಕೆ ಇಷ್ಟು ದೊಡ್ಡ ಅವಘಡ ಸಂಭವಿಸಿತು? ಯಾವುದೇ ರೀತಿಯ ಸುರಕ್ಷತಾ ಕ್ರಮಗಳು ತಗೊಳ್ಳಿಲ್ವಾ? ನಿಂತಿದ್ದ ಬಸ್ಗೆ ಸೀದಾ ಬೈಕಿಗೆ ಡಿಕ್ಕಿಯಾಗಿ ನಿಂತ ಬಸ್ ನಲ್ಲಿ ಹೊತ್ತಿ ಉರಿದು 20 ಜನ ಸಾಯ್ತಾರೆ ಅಂತಂದ್ರೆ ಜೀವಕ್ಕೆ ಬೆಲೆಯಲ್ಲಿ ಅನ್ನೋ ಪ್ರಶ್ನೆ ಎದುರಾಗುತ್ತೆ. ಪೊಲೀಸರು ಯಾವ ನಿಟ್ಟಿನಲ್ಲಿ ತನಿಖೆ ಮಾಡ್ತಾ ಇದ್ದಾರೆ ಮಹೇಶ್? ಶ್ರೀಲಕ್ಷ್ಮಿ, ಈಗಾಗಲೇ ಘಟನಾ ಸ್ಥಳದಲ್ಲಿ FSL ಅಧಿಕಾರಿಗಳು ಮತ್ತೆ ಸೋಕೋ ಟೀಮ್ ಅಂದ್ರೆ ಸೀನ್ ಆಫ್ ಕ್ರೈಮ್ ಟೀಮ್ ಕೂಡ ಘಟನಾ ಸ್ಥಳದಲ್ಲಿ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಘಟನೆಗೆ ಇಲ್ಲಿ ಪ್ರಮುಖ ಏನಂದ್ರೆ ಬೆಂಕಿ ಹತ್ಕೊಳ್ಳೋದಕ್ಕೆ ಕಾರಣ ಏನು ಅನ್ನೋದನ್ನ ಪ್ರಾಥಮಿಕ ಹಂತವಾಗಿ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡುವಂತ ಕೆಲಸ ಆಗ್ತಿದೆ. ಮೇಲ್ನೋಟಕ್ಕೆ ಇಲ್ಲಿ ಸುರಕ್ಷತಾ ಕ್ರಮದ ವ್ಯವಸ್ಥೆ ಅಲ್ಲಿ ಸರಿಯಾಗಿ ಇರಲಿಲ್ಲ ಅನ್ನೋದು ಗೊತ್ತಾಗ್ತದೆ. ಯಾಕಂದ್ರೆ ಸುಮಾರು 30ರಿಂದ 40 ಜನ ಒಂದು ಬಸ್ ನಲ್ಲಿ ಇದ್ರೂ ಕೂಡ ಈ ರೀತಿಯಾದಂತಹ ಘಟನೆ ಸಂದರ್ಭದಲ್ಲಿ, ಯಾಕಂದ್ರೆ ಆ ಒಂದು ಪೆಟ್ರೋಲ್ ಟ್ಯಾಂಕ್ ನ ಮೂಲೆಯಲ್ಲಿ ಬೆಂಕಿ ಹೊತ್ಕೊಂಡಿದೆ ಅನ್ನೋದಂತಾದ್ರೆ, ಇನ್ನು ಮಿಕ್ಕಿದ ಕಡೆ ಬೇರೆ ಬೇರೆ ಕಡೆ ಅಲ್ಲಿ ಡೋರ್ ಇರುತ್ತೆ, ಜೊತೆಗೆ ಎಕ್ಸಿಟ್ ಕಿಟಕಿ ಇರುತ್ತೆ. ಆ ಒಂದು ಕಿಟಕಿಯ ಮೂಲಕ ಕೂಡಲೇ ಅಲ್ಲಿನ ಸಿಬ್ಬಂದಿ ಅಂದ್ರೆ ಬಸ್ನ ಸಿಬ್ಬಂದಿ ಅಲರ್ಟ್ ಆಗಿ ಬಸ್ ಅನ್ನ ನಿಲ್ಲಿಸಿ ಅಲ್ಲಿದ್ದಂತವರನ್ನ ಹೊರಗಡೆ ಕಳಿಸುವಂತ ವ್ಯವಸ್ಥೆನ ಮಾಡಬೇಕಾಗಿತ್ತು. ಆದ್ರೆ ಯಾಕೆ ಆ ಒಂದು ವ್ಯವಸ್ಥೆ ಆಗಿರಲಿಲ್ಲ? ಯಾಕೆ ಅಲ್ಲಿ ಎಕ್ಸಿಟ್ ಆಗೋದಕ್ಕೆ ಅಂದ್ರೆ ಎಮರ್ಜೆನ್ಸಿ ಎಕ್ಸಿಟ್ ಆಗಿರ್ಬೋದು ಮತ್ತೆ ಇರುವಂತ ಡೋರ್ ಅನ್ನ ತೆಗೆದು ಹೊರಗಡೆ ಬರೋದಕ್ಕೆ ಆಗಿರಲಿಲ್ಲ? 20 ಜನರ ಜೀವ ಹೋಗುವವರೆಗೂ ಕೂಡ ಯಾಕೆ ಅಲ್ಲಿ ನಿರ್ಲಕ್ಷ್ಯನ ವಹಿಸಲಾಗಿತ್ತು ಅನ್ನುವಂಥದ್ದು
ಸಾಕಷ್ಟು ಇಲ್ಲಿ ಪ್ರಶ್ನೆಯನ್ನ ಮೂಡಿಸ್ತಿದೆ. ಹೀಗಾಗಿ ಆ ಒಂದು ಬಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನ ಅದೇ ಮಾದರಿಯ ಮತ್ತೊಂದು ಬಸ್ ಅನ್ನ ಪರಿಶೀಲನೆ ಮಾಡಿ ಅದರಲ್ಲಿ ಯಾವ ರೀತಿಯಾದ ವ್ಯವಸ್ಥೆ ಇದೆ, ಜೊತೆಗೆ ಆ ಒಂದು ಟೂರಿಸ್ಟ್ ಕಂಪನಿ ಯಾವುದೇ, ಆ ಒಂದು ಟೂರಿಸ್ಟ್ ಕಂಪನಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಯಾಕಂದ್ರೆ ಅಷ್ಟು ಜನರ ಜೀವಕ್ಕೆ ಅವರು ಜವಾಬ್ದಾರಿಯಾಗಿರ್ತಾರೆ. ಅವರು ಏನೆಲ್ಲ ಸುರಕ್ಷತಾ ಕ್ರಮಗಳನ್ನ ಅಲ್ಲಿ ವಹಿಸಿರ್ತಾರೆ ಅನ್ನೋದನ್ನ ಪರಿಶೀಲನೆ ಮಾಡುವಂತ ಕೆಲಸ ಮಾಡಬೇಕಾಗುತ್ತೆ. ಸದ್ಯಕ್ಕೆ ಒಂದು ಘಟನೆ ಸಂಭವಿಸಿದೆ, ಆದ್ರೆ ಇಲ್ಲಿ ಏನೆಲ್ಲ ಸುರಕ್ಷತಾ ಕ್ರಮಗಳನ್ನ ಕೈಗೊಳ್ಳಬೇಕಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನು ಮಾಡಲಾಗ್ತಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್ಗಾಗಿ. ಥ್ಯಾಂಕ್ ಯು ರಂಜಿತ್ ಶಿರಿಯಾರ. ಆಂಧ್ರದ ಕರ್ನೂಲ್ನಲ್ಲಿ ಖಾಸಗಿ ಬಸ್ ಒಂದು ಹೊತ್ತಿ ಉರಿದಿದೆ. ಸುಮಾರು 20 ಜನ ಸಜೀವ ದಹನವಾಗಿ ಹೋಗಿದ್ದಾರೆ. ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಬಸ್ ಅದು ಖಾಸಗಿ ಸ್ಲೀಪರ್ ಬಸ್, ಎಸಿ ಸ್ಲೀಪರ್ ಬಸ್. ಅದರಲ್ಲಿ 20 ಜನ ಸಜೀವ ದಹನವಾಗಿದ್ದಾರೆ. ರಾತ್ರಿ ಆ ಖಾಸಗಿ ಬಸ್ ಹೊತ್ತಿ ಉರಿದಿದೆ. ಎಮರ್ಜೆನ್ಸಿ ಡೋರ್ನಿಂದ ಸುಮಾರು 11ಕ್ಕೂ ಹೆಚ್ಚು ಜನರು ಜಿಗಿದು ಜೀವ ಉಳಿಸಿಕೊಂಡಿದ್ದಾರೆ. ಹಲವರಿಗೆ ಗಂಭೀರ ಗಾಯಗಳಾಗಿದ್ದಾವೆ. ಚಂದ್ರಬಾಬು ನಾಯ್ಡು, ಸಚಿವ ನಾರಾ ಲೋಕೇಶ್, ಜಗನ್ಮೋಹನ್ ರೆಡ್ಡಿ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಹೇಗೆ ಈ ಒಂದು ಬೆಂಕಿ ಹೊತ್ಕೊಳ್ತು, ಈ ದುರಂತ ಸಂಭವಿಸಿತು ಅನ್ನೋದರ ಮಾಹಿತಿ ಕೊಡ್ತಾ ಹೋಗ್ತೀವಿ. ಕರ್ನೂಲ್ನ ಚಿನ್ನತೆಕೂರ್ ಬಳಿ ಈ ಘಟನೆ ನಡೆದಿರತಕ್ಕಂಥದ್ದು. ಸುಮಾರು 20 ಮಂದಿ ಸಜೀವ ದಹನವಾಗಿರುವಂತಹ ಭೀಕರ ಬಸ್ ದುರಂತ. ನೋಡಿ ಈಗ ಈ ಕ್ಷಣದಲ್ಲಿ ಆ ಬಸ್ನ ಸ್ಥಿತಿ ಹೇಗಿದೆ ಅಂತ. ಸಂಪೂರ್ಣ ಬಸ್ ಭಸ್ಮವಾಗಿದೆ. ಇಡೀ ಬಸ್ ಮುಟ್ಟಿದ್ರೆ ಬೂದಿ ಆಗೋಗುತ್ತೆ ಆ ರೀತಿಯಲ್ಲಿ ನಿಂತಿದೆ. ಇಡೀ ಬಸ್ ಹೊತ್ತಿ ಉರಿದಿದೆ. ಇನ್ನೂ ಕೂಡ ಅಲ್ಲಿ ಪೊಲೀಸರು ಬಂದು ಸ್ಥಳ ಮಹಜರು ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಡೆಡ್ ಬಾಡೀಸ್ ಅದರಲ್ಲೇ ಹಾಗೆ ಇರೋದು ಗೊತ್ತಾಗ್ತಾ ಇದೆ. 20 ಮಂದಿ ಸಜೀವ ದಹನ, ಕಾಡ ನಿದ್ದೆಯಲ್ಲಿ ಇದ್ದಂಥವರು ಸಜೀವ ದಹನವಾಗಿ ಹೋಗಿದ್ದಾರೆ. ಆಂಧ್ರಪ್ರದೇಶ ಡಿಐಜಿ ಕೋಯಾ ಪ್ರವೀಣ್ ಅವರು ಕೊಟ್ಟಿರೋ ಮಾಹಿತಿಯ ಪ್ರಕಾರ ಈ ಬಸ್ ಬೈಕ್ಗೆ ಡಿಕ್ಕಿಯಾಗಿದೆ. ಬೈಕ್ಗೆ ಡಿಕ್ಕಿ ಹೊಡೆದ ಸಂದರ್ಭದಲ್ಲಿ ಪೆಟ್ರೋಲ್ ಸೋರಿಕೆಯಾಗಿದೆ. ಅಪಾರ ಪ್ರಮಾಣದ ಪೆಟ್ರೋಲ್ ಸೋರಿಕೆಯಾಗಿ ಇದ್ದಕ್ಕಿದ್ದ ಹಾಗೆ ಬೆಂಕಿಗೆ ಆಹುತಿಯಾಗಿದೆ. ಬಸ್ ಇದ್ದಕ್ಕಿದ್ದಾಗೆ ಬೆಂಕಿ ಹೊತ್ಕೊಂಡು ಇಡೀ ಬಸ್ ಹೊತ್ತಿ ಉರಿದಿದೆ. ಜನಗಳಿಗೆ ಗೊತ್ತಾಗೋ ಅಷ್ಟರಲ್ಲಿ ಎದ್ದು ಅವರು ನಿದ್ದೆಯಿಂದ ಎದ್ದು ಬರೋ ಅಷ್ಟರಲ್ಲಿ ಬೆಂಕಿ ತಗೊಂಡ್ಬಿಟ್ಟಿದೆ ಇಡೀ ಬಸ್ಗೆ. ಸುಮಾರು 11 ಜನ ಹೊರಹಾರಿ ಜೀವ ಉಳಿಸಿಕೊಂಡಿದ್ದಾರೆ. ನೋಡಿ, ಒಂದು ಬಸ್ ಹೊತ್ತಿ ಉರಿದಿರ್ತಕ್ಕಂಥ ದೃಶ್ಯ. ಎರಡನೇದು ಈಗ ಹೇಗಿದೆ ಅಲ್ಲಿ ಸ್ಥಳದಲ್ಲಿ ಪೊಲೀಸರು ಬಂದು ಪರಿಶೀಲನೆ ನಡೆಸ್ತಾ ಇರುವಂತದ್ದು. ಮೂರನೇ ದೃಶ್ಯ ಆಸ್ಪತ್ರೆಯಲ್ಲಿ ಗಾಯಾಳುಗಳು ಇರತಕ್ಕಂಥ ದೃಶ್ಯ. ಕರ್ನೂಲ್ ಬಸ್ ದುರಂತಕ್ಕೆ ಪ್ರಧಾನಿ ಮೋದಿ ಸಂತಾಪ ವ್ಯಕ್ತಪಡಿಸಿದ್ದಾರೆ. ದುರಂತದಲ್ಲಿ ಮಡಿದವರ ಕುಟುಂಬಕ್ಕೆ 5 ಲಕ್ಷ ಪರಿಹಾರ ಘೋಷಣೆ ಮಾಡಿದ್ದಾರೆ. ಗಾಯಾಳುಗಳಿಗೆ 50,000 ರೂಪಾಯಿ ನೆರವನ್ನ ಘೋಷಿಸಿದ್ದಾರೆ ಪ್ರಧಾನಿ ಮೋದಿ. ಪ್ರಧಾನಮಂತ್ರಿ ರಾಷ್ಟ್ರೀಯ ಪರಿಹಾರ ನಿಧಿಯಿಂದ ಈ ಹಣವನ್ನು ಘೋಷಣೆ ಮಾಡಲಾಗಿದೆ. ಕರ್ನೂಲು ಬಸ್ ದುರಂತಕ್ಕೆ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ ಪ್ರಧಾನಿ ಮೋದಿ. ದುರಂತದಲ್ಲಿ ಮಡಿದವರ ಕುಟುಂಬಕ್ಕೆ 5 ಲಕ್ಷ ಪರಿಹಾರ ಘೋಷಣೆ ಮಾಡಿದ್ದಾರೆ. ಗಾಯಾಳುಗಳಿಗೆ 50,000 ನೆರವು ಘೋಷಣೆ ಮಾಡಿದ್ದಾರೆ. ಪ್ರಧಾನಮಂತ್ರಿ ರಾಷ್ಟ್ರೀಯ ಪರಿಹಾರ ನಿಧಿಯಿಂದ ಈ ಹಣವನ್ನು ಕೊಡಮಾಡಲಾಗ್ತಾ ಇದೆ. ಕರ್ನೂಲ್ನಲ್ಲಿ ಸಂಭವಿಸಿರ್ತಕ್ಕಂಥ ಬಸ್ ದುರಂತ 20 ಮಂದಿ ಸಜೀವ ದಹನವಾಗಿ ಹೋಗಿದ್ದಾರೆ. ಸುಮಾರು 11 ಜನ ಎಮರ್ಜೆನ್ಸಿ ಡೋರ್ನಿಂದ ಈಚೆ ಬಂದಿದ್ದಾರೆ. ಹೇಗೋ ಜೀವ ಉಳಿಸಿಕೊಂಡು ಕ್ಷಣ ಮಾತ್ರದಲ್ಲಿ ಇಡೀ ಬಸ್ಗೆ ಬೆಂಕಿ ತಗುಲಿದೆ.
ಆ ಬಸ್ಗೆ ಬೆಂಕಿ ತಗುಲಿದಾಗ ಹಲವರು ಹೊರಬರಲಾರದೆ ಪರದಾಡಿದ್ದಾರೆ, ಅಲ್ಲೇ ಸುಟ್ಟು ಕರಕಲಾಗಿದ್ದಾರೆ. ಎಂಥ ದುರಂತ ನೆನಪಿಸ್ಕೊಳ್ಳೋದಕ್ಕೂ ಕೂಡ ಮೈ ಜುಮ್ ಅನ್ನತ್ತೆ. ಇಡೀ ಬಸ್ ಒಂದು ಬೈಕ್ಗೆ ಡಿಕ್ಕಿಯಾಗಿ ಪೆಟ್ರೋಲ್ ಸೋರಿಕೆಯಾಗಿ ಕ್ಷಣ ಮಾತ್ರದಲ್ಲಿ ಬೆಂಕಿ ಹೊತ್ಕೊಂಡಿದೆ. ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈ ದುರಂತಕ್ಕೆ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಅಷ್ಟೆಲ್ಲ ಮಡಿದವರ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾದೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ಬಸ್ಗೆ ಬೆಂಕಿ ತಗುಲಿರ್ತಕ್ಕಂಥ ಈ ಘಟನೆಯನ್ನ ನೆನೆಸ್ಕೊಂಡ್ರೇನೆ ನಿಜಕ್ಕೂ ಒಂದು ರೀತಿಯಲ್ಲಿ ಸಾಕಷ್ಟು ಭಯವನ್ನ ಹುಟ್ಟಿಸುವಂತಹ ಒಂದು ಘಟನೆ. ಪ್ರತಿನಿತ್ಯ ಸಾವಿರಾರು ಬಸ್ಗಳು ಸಂಚಾರ ಮಾಡ್ತಾ ಇರುತ್ತೆ. ಅವುಗಳಲ್ಲಿ ಸುರಕ್ಷತಾ ಕ್ರಮಗಳನ್ನ ಪಾಲನೆ ಮಾಡ್ತಾ ಇದ್ದಾರಾ ಅನ್ನುವಂಥದ್ದು, ಹೇಗೆ 20 ಮಂದಿ ಸಜೀವ ದಹನವಾದ್ರು, ಈಗ ಪರಿಸ್ಥಿತಿ ಏನಿದೆ, ಗಾಯಾಳುಗಳ ಪರಿಸ್ಥಿತಿ ಏನಿದೆ, ನಿಮ್ಮ ಹತ್ರ ಏನು ಅಪ್ಡೇಟ್ ಇದೆ? ಖಂಡಿತ ಶ್ರೀಲಕ್ಷ್ಮಿ, ಈ ಒಂದು ಭಯ ನೆಕ್ಸ್ಟ್ ಬಸ್ ನಲ್ಲಿ ಯಾರು ಸಂಚಾರ ಮಾಡಬೇಕು ಅಂತ ಹೇಳಿ ಇದ್ ಮಾಡ್ತಾರಲ್ಲ ಅವರಿಗೆ ಖಂಡಿತವಾಗ್ಲೂ ಕೂಡ ಈ ಒಂದು ಘಟನೆ ಭಯ ಹುಟ್ಟಿಸುವಂತಿದೆ. ಯಾಕಂದ್ರೆ ಈ ಸುರಕ್ಷತಾ ಕ್ರಮಗಳಲ್ಲಿಲ್ವಾ ಅನ್ನುವಂಥದ್ದು. ಆಕಸ್ಮಿಕವಾಗಿ ಬೆಂಕಿ ಹತ್ಕೊಂಡಿದೆ, ಓಕೆ, ಅದಾದ್ಮೇಲೆ ಏಕಾಏಕಿ ಅವರನ್ನ ಅಲ್ಲಿಂದ ಬೇರೆ ಕಡೆ ಅಲ್ಲಿ ಅವರನ್ನ ರಕ್ಷಣೆ ಮಾಡೋದಕ್ಕೆ, ಒಳಗಡೆ ಇರುವಂತ ಪ್ರಯಾಣಿಕರು ಹೊರಗಡೆ ಹೋಗೋದಕ್ಕೆ ಫೈರ್ ಅಂಡ್ ಎಮರ್ಜೆನ್ಸಿ ಅಂತ ಇರುತ್ತಲ್ಲ, ಆ ಒಂದು ಎಮರ್ಜೆನ್ಸಿ ಎಕ್ಸಿಟ್ ಏನಿರುತ್ತಲ್ಲ ಅದರ ಒಂದು ಕೊರತೆ ಅಲ್ಲಿ ನಿಜಕ್ಕೂ ಇತ್ತ. ಇಲ್ಲಿ ಎಷ್ಟು ಸೇಫ್ ಇರುತ್ತೆ ಬಸ್ ನಲ್ಲಿ ಪ್ರಯಾಣ ಮಾಡುವಂಥದ್ದು ಜನರಿಗೆ ಅನ್ನುವಂತ ಒಂದಷ್ಟು ಪ್ರಶ್ನೆ ಈಗ ಮೂಡುತ್ತಿದೆ. ಯಾಕಂದ್ರೆ ಕರ್ನೂಲ್ನಿಂದ 36 ಕಿಲೋಮೀಟರ್ ದೂರದಲ್ಲಿ ಅಂದ್ರೆ ಬೆಂಗಳೂರಿಗೆ ಬರ್ತಿದ್ದಂತ ಒಂದು ಬಸ್ ನಲ್ಲಿ ಏಕಾಏಕಿ ಬೆಂಕಿ ಕಾಣಿಸ್ಕೊಂಡಿರುತ್ತೆ. ಪ್ರಾಥಮಿಕ ಹಂತವಾಗಿ ಸಾಕಷ್ಟು ವಿಚಾರಗಳು ಇಲ್ಲಿ ಚರ್ಚೆ ಆಗ್ತಿದೆ. ಒಂದು ಬೈಕ್ ಡಿಕ್ಕಿ ಆದಂತ ಸಂದರ್ಭದಲ್ಲಿ ಅಲ್ಲಿ ಪೆಟ್ರೋಲ್ ಟ್ಯಾಂಕ್ ಏನಿದೆ ಅಲ್ಲಿಂದ ಪೆಟ್ರೋಲ್ ಲೀಕ್ ಆಗಿ ಒಂದು ಬೆಂಕಿ ಹೊತ್ಕೊಂಡಿದೆ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಏಕಾಏಕಿ ಚಲಿಸುತ್ತಿದ್ದಂತಹ ಸಂದರ್ಭದಲ್ಲಿ ಆ ಒಂದು ಬೆಂಕಿ ಹೊತ್ಕೊಂಡು ಈ ರೀತಿಯಾಗಿ ಘಟನೆ ನಡೆದಿದೆ ಅನ್ನುವಂಥದ್ದು ಒಂದಷ್ಟು ಚರ್ಚೆಗಳು ಈಗ ಇದಾಗ್ತಿದೆ. ನಿಖರ ಕಾರಣ ಘಟನೆಗೆ ಏನು ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಾಗಿಲ್ಲ. ಘಟನಾ ಸ್ಥಳದಲ್ಲಿ ಈಗಾಗಲೇ FSL ಅಧಿಕಾರಿಗಳಾಗಿರ್ಬೋದು, ಮತ್ತೆ ಅಗ್ನಿಶಾಮಕ ಸಿಬ್ಬಂದಿಗಳಾಗಿರ್ಬೋದು, ಅಲ್ಲಿನ ಸ್ಥಳೀಯ ಪೊಲೀಸರು, ಹಿರಿಯ ಪೊಲೀಸ್ ಅಧಿಕಾರಿಗಳೆಲ್ಲರೂ ಕೂಡ ಭೇಟಿ ನೀಡಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಆ ಘಟನೆಗೆ ಕಾರಣ ಏನು ಅನ್ನುವಂಥದ್ದನ್ನ ಒಂದ್ ಕಡೆ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತಿದೆ. ಜೊತೆಗೆ ಇಲ್ಲಿ ಬಸ್ ನಲ್ಲಿ ಆ ಒಂದು ಖಾಸಗಿ ಬಸ್ ಯಾವುದು, ಆ ಬಸ್ ನ ವ್ಯವಸ್ಥೆಗಳೇನು, ಅದರಲ್ಲಿ ಏನೆಲ್ಲ ನಿರ್ಲಕ್ಷ್ಯನ ವಹಿಸಲಾಗಿತ್ತು, ಅಂದ್ರೆ ನಿರ್ಲಕ್ಷ್ಯ ಮೇಲ್ನೋಟಿಗೆ ಕಾಣ್ತಿದೆ. ಯಾವುದೇ ಒಂದು ಘಟನೆ ಆದಂತ ಸಂದರ್ಭದಲ್ಲಿ ಅಲ್ಲಿಂದ ಹೊರಗಡೆ ಬರೋದಕ್ಕೆ ವ್ಯಕ್ತಿಗಳು, ಅದರಲ್ಲಿ ಇರುವಂತಹ ಪ್ರಯಾಣಿಕರು ಹೊರಗಡೆ ಬರೋದಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕಾಗತ್ತೆ. ಬೆಂಕಿ ಕಂಪ್ಲೀಟ್ ಆಗಿ ಸುತ್ತುವರೆಯೋದಕ್ಕೂ ಕೂಡ ಏನೆಲ್ಲ ಮಾಡಲಾಗಿತ್ತು ಅನ್ನೋದು ಇಲ್ಲಿ ನೋಡ್ಬೇಕಾಗುತ್ತೆ. ಜೊತೆಗೆ ಯಾಕಂದ್ರೆ ಈ ರೀತಿಯಾದಂತಹ ಘಟನೆಗಳು, ಬೆಂಕಿ ಹೊತ್ಕೊಳ್ಳುವಂತ ಘಟನೆ ಆಗಿರ್ಬೋದು, ಎಲ್ಲಾದ್ರೂ ಆಕಸ್ಮಿಕವಾಗಿ ಘಟನೆಗಳು ನಡೆಯುವಂತದ್ದು ಅದನ್ನ ಅನ್ಎಕ್ಸ್ಪೆಕ್ಟೆಡ್ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಒಳಗಡೆ ಇರುವಂತಹ ಪ್ರಯಾಣಿಕರನ್ನ ಹೊರಗಡೆ ಕಳಿಸೋದಕ್ಕೆ ಏನೆಲ್ಲ ವ್ಯವಸ್ಥೆಗಳನ್ನ ಮಾಡ್ಕೋಬೇಕಾಗಿತ್ತು, ಆ ಒಂದು ವ್ಯವಸ್ಥೆಗಳಿಗೆ ಅಲ್ಲಿ ಇರಲಿಲ್ಲ ಸರಿಯಾದಂತಹ ವ್ಯವಸ್ಥೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಹೀಗಾಗಿ ಸುರಕ್ಷತಾ ಕ್ರಮಗಳಿಗೆ ಸಂಬಂಧಪಟ್ಟಂತೆ ಆ ಒಂದು ಬಸ್ ಟ್ರಾವೆಲ್ಸ್ ಯಾರಿದ್ದಾರೆ, ಜೊತೆಗೆ ಆ ಒಂದು ಬಸ್ ಯಾವ ಕಂಪನಿಗೆ ಸೇರಿದ್ದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಅಲ್ಲಿನ